ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ, ನೆಮ್ಮದಿಯಾಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಟ್ ಅದಕ್ಕೂ ಮುಂಚೆ ಇಟ್ಸ್ ಬಿನ್ ಲಾಂಗ್ ಬ್ರೇಕ್ ಸಿನ್ಸ್ 3 months. I haven't upload any video. The reason is I got married. So ಹೊಸ ಜಾಗ, ಸರೌಂಡಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡೆ, ನಾನು ಸ್ವಲ್ಪ ನೀಟಾಗಿ ಅಡ್ಜಸ್ಟ್ ಆಗಿ ಮತ್ತೆ ನನ್ನ ಥಿಂಗಿಗೆ ಬರೋಕ್ಕೆ ಸ್ವಲ್ಪ ಟೈಮ್ ಆಯಿತು. ಸೊ ಹಾಗೆ ಅಡ್ಜಸ್ಟ್ ಆಗಿದ್ದೀನಿ, ಆರಾಮಾಗಿ ಖುಷಿಯಾಗಿ ಹ್ಯಾಪಿಯಾಗಿ ಇದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ವಿಡಿಯೋ ಮಾಡಲೇಬೇಕು ಸಿನ್ಸ್ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಕಮ್ಮಿ ಜನ ಇದ್ರೂ I like to share my thoughts and what and all I have learned. I can't stop what I love. So I'm back. Finally, one topic ತಗೊಂಡ್ಬಂದಿದ್ದೀನಿ. The topic is self-love challenges. ಸೊ ಇದನ್ನು ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಸೆಲ್ಫ್ ಲವ್ ಚಾಲೆಂಜಸ್ ಅಂತ ಅಂದ್ಬಿಟ್ಟು ಒಂದು 3-4 ವಿಡಿಯೋ ಹಾಕಿದೆ. ಸೊ ಅದಾದಮೇಲೆ ಐ ಗಾಟ್ ಬಿಸಿ 5 ಕೀ ಪಾಯಿಂಟ್ಸ್ನ ಸೆಲ್ಫ್ ಲವ್ ಚಾಲೆಂಜಸ್ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿ ಐ ಕೇಮ್. ಸೆಲ್ಫ್ ಲವ್ ಚಾಲೆಂಜಸ್ ಅನ್ನೋದು ತುಂಬ ಇದೆ. ದೇರ್ ಆರ್ ಮೆನಿ ಪಾಯಿಂಟ್ಸ್ ದಟ್ ಯು ಕ್ಯಾನ್ ಡೂ ಎವ್ರಿ ಡೇ ಟು ಲವ್ ಯುವರ್ ಸೆಲ್ಫ್ ಈವನ್ ಮೋರ್. ಓಕೆ, ಫಸ್ಟ್ ಪಾಯಿಂಟ್ ಏನಂತಂದರೆ, write down 3 things that you are grateful for. It may be anything from small to big. Anytime you can write it down. More than 3 things ಅವರು you can do. Minimum ಅಂತ ಅಂದರೆ 3 things. ಇನ್ನೂ ಬರೀತೀನಿ ಅಂದರೆ that left to you. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈ ದಿನಕ್ಕೆ ನಾನು ಗ್ರೇಟ್ಫುಲ್ ಫೀಲ್ ಮಾಡ್ತೀನಿ, ಈ ಕೆಲಸಕ್ಕೆ ನಾನು ಗ್ರೇಟ್ಫುಲ್ ಫೀಲ್ ಮಾಡ್ತೀನಿ, ಅಥವಾ ನಾನು ಈ ವಸ್ತುಗೆ ಗ್ರೇಟ್ಫುಲ್ ಫೀಲ್ ಮಾಡ್ತೀನಿ. We should be grateful for everything that we are having right now. Why we should grateful for everything ಅಂತ ನೀವು ಕೇಳೋದಾದರೆ, ನಾವು ಬದುಕ್ತಿರೋ ಲೈಫ್ ಇನ್ನೊಬ್ರದ್ದು ಕನಸಾಗಿರುತ್ತೆ. ಸೊ ಹಾಗಾಗಿ ಯಾವುದನ್ನು ಕಂಪ್ಲೇಂಟ್ಸ್ ನನಗೆ ಅದಿಲ್ಲ, ಇದಿಲ್ಲ, ಈ ಥರ ಇರಬೇಕಿತ್ತು, ಆ ಥರ ಇರಬೇಕಿತ್ತು, ಇದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದೆಲ್ಲ ಬಿಟ್ಟು ಇವಾಗ ಏನಿದೆ, ನಮಗೇನು ಲೈಫ್ ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ಮನಸ್ಸಾರೆ ಸ್ವೀಕರಿಸಿ, ಥ್ಯಾಂಕ್ ಯು ದೇವರೇ, ನನಗಿಷ್ಟಾದರೂ ಮಾಡಿದ್ಯಲ್ಲ, ಇದ್ರಲ್ಲಿ ನೆಮ್ಮದಿ ಸಿಗ್ತಿದೆ, 3 ಹೊತ್ತು ಊಟ ಇದೆ, ಕೆಲಸ ಇದೆ, ನೆಮ್ಮದಿಯಾಗಿದ್ದೀವಿ ಅಂತ ಸಂತೋಷದಿಂದ ಪ್ರಾರ್ಥನೆ ಮಾಡಿ ಥ್ಯಾಂಕ್ ಯು ಹೇಳಿದ್ರೆ ಇನ್ನೂ ಹೆಚ್ಚಾಗಿ ನೆಮ್ಮದಿ, ಸಂತೋಷ ಎಲ್ಲವೂ ಸಿಗುತ್ತೆ. ಸೊ ಹಾಗಾಗಿ ಬಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ರೈಟ್ ನೌ. ಸೆಕೆಂಡ್ ಪಾಯಿಂಟ್ ಏನಂದರೆ, ಸ್ಟ್ರೆಚ್ ಯುವರ್ ಬಾಡಿ 5 to 10 minutes, ಓಕೆ, or 15 minutes. ಯಾಕೆ ಅಂತಂದರೆ, ಸ್ಟ್ರೆಚಿಂಗ್ ಯುವರ್ ಬಾಡಿ ಕ್ಯಾನ್ ಲೀಡ್ ಯು ಆ್ಯಕ್ಟಿವ್ನೆಸ್ ಥ್ರೂ ಔಟ್ ದ ಡೇ. ಮಾರ್ನಿಂಗ್ ಎದ್ದ ತಕ್ಷಣ ಸ್ಟ್ರೆಚ್ ಮಾಡಿದ್ರೆ ಆ್ಯಕ್ಟಿವ್ ಆಗಿ ಇರ್ತೀರ. ಆ್ಯಂಡ್ ಈವ್ನಿಂಗ್ ಮಲ್ಕೋಬೇಕಾದ್ರೆ ಸ್ಟ್ರೆಚಸ್ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಥರ್ಡ್ ಪಾಯಿಂಟ್ ಏನಂದರೆ, ಇದು ನಾನು ರೀಸೆಂಟಾಗಿ ಕಲ್ಟಿವೇಟ್ ಮಾಡ್ಕೊಂಡಿರೋ ಹ್ಯಾಬಿಟ್ ಏನಂತಂದರೆ, ಮೆಡಿಟೇಟ್. ಐ ನೋ ಗೈಸ್, ಮೆಡಿಟೇಟ್ ಅಂದಿದ ತಕ್ಷಣ ಲೈಕ್ ದೊಡ್ಡದಾಗಿ ಕಣ್ಣು ಮುಚ್ಕೊಂಡು ಲೈಕ್ ನೆಕ್ಸ್ಟ್ ಲೆವೆಲಾಗಿ ಮಾಡೋಕ್ಕೆ ನಂಗೆ ಬರಲ್ಲ, ನಂಗೆ ಅದಕ್ಕೆ ಇಷ್ಟ ಆಗಲ್ಲ, ಫೋಕಸ್ ಮಾಡೋಕ್ಕೆ ಬರಲ್ಲ ಅಂತೆಲ್ಲ ಹೇಳೋರಿಗೆ ಒಂದು ಟಿಪ್. ಇದು ನನಗೆ ಈಸಿ ಅನಿಸಿದ್ದಕ್ಕೆ ನಾನು ಫಾಲೋ ಮಾಡ್ತಾಯಿದ್ದೀನಿ ಇವಾಗ. ಸೊ ಹೇಗೆ ಅಂತ ಅಂದರೆ, ಯು ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್, ಆಯಿತಾ? ಜಸ್ಟ್ ಸಿಟ್ ಸ್ಟ್ರೈಟ್ ಆ್ಯಂಡ್ ಲಿಸನ್, ಅಷ್ಟೇ. ಲಿಸನ್ ಟು ಔಟ್ಸೈಡ್, ಬರ್ಡ್ಸ್ ಆಗಿರ್ಬೋದು ಅಥವಾ ಏನೇ ಸೌಂಡ್ ಸರೌಂಡಿಂಗ್ಸ್ ನಿಮ್ಮ ಕಿವಿಲಿ ಕೇಳಿಸ್ತಾ ಇದೆ, ಜಸ್ಟ್ ಲಿಸನ್ ಟು ದ್ಯಾಟ್. ಯಾಕೆ ಅಂತಂದರೆ, ಅದರಿಂದ ಏನು ಪ್ರಯೋಜನ ಬಂದರೆ ನೀವು ಪ್ರೆಸೆಂಟ್ ಮೂಮೆಂಟಲ್ಲಿ ಇರ್ತೀರ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂತಂದರೆ, ಇನ್ನೂ ಲೈಕ್ ನಿಮ್ಮ ಲೈಫಲ್ಲಿ ನೀವು ಇನ್ನೂ ಕಾಮ್ ಆಗ್ತೀರಾ, ಇನ್ನೂ ಶಾಂತವಾಗಿ ಇರ್ತೀರ, ಅನವಶ್ಯಕತೆವಾಗಿ ಕೋಪ ಬರಲ್ಲ. ಸೊ ಹಾಗಾಗಿ
ಮೆಡಿಟೇಟ್ ತುಂಬ ಇಂಪಾರ್ಟೆಂಟ್. ನಾನು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಇವನ್ ನನಗೂ ಮೆಡಿಟೇಷನ್ ಅಂತ ಅಂದರೆ ಇಷ್ಟ ಇತ್ತು, ಬಟ್ ಕಷ್ಟ, ಎಷ್ಟೊತ್ತು ಕೂತ್ಕೊಳ್ಳೋದು ಲೈಕ್ ಆಗೋದೇ ಇಲ್ಲ ಒಂಥರ ನನಗೂ ಇತ್ತು. ಬಟ್ ಇಟ್ಸ್ ವೆರಿ ಈಸಿ. ನಾನು 20 ಮಿನಿಟ್ಸ್ ಮೆಡಿಟೇಷನ್ ಮಾಡ್ತೀನಿ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಷ್ಟೇ. ಬೆಳಗಿನ ಜಾವ ಮಾಡಿದ್ರಂತೂ ಲೈಕ್ ತುಂಬ ಖುಷಿ ಪಡ್ತೀರ ನೀವು. ಯಾಕಂತಂದರೆ ಬೆಳಗಿನ ಜಾವ ಒಂದು 5:30ಗೆಲ್ಲ ನೀವು ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಲೈಕ್ ಹೊರ್ಗಡೆ ಅವಾಗಂತಾನೆ ಸೂರ್ಯ ಬರ್ತಾ ಇರ್ತಾನೆ ಆ್ಯಂಡ್ ಪಕ್ಷಿಗಳೆಲ್ಲ ಸೌಂಡ್ ಕೇಳಿಸ್ತಾ ಇರುತ್ತೆ. ಸೊ ಲೈಕ್ ನಿಮ್ಗೆ ಗೊತ್ತಿಲ್ಲದೇ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ಸೊ ಜಸ್ಟ್ ಲಿಸನ್ ಟು ದ್ಯಾಟ್. ಅದನ್ನು ಕೇಳ್ತಾ 20 ಮಿನಿಟ್ಸ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ಮೆಡಿಟೇಷನ್ ಇಸ್ ತುಂಬಾ ಇಂಪಾರ್ಟೆಂಟು, ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಡ್ರಿಂಕ್ ವಾಟರ್ ಆಲ್ ಡೇ. ಐ ನೋ ಡ್ರಿಂಕಿಂಗ್ ವಾಟರ್ ಮೈಟ್ ಬಿ ಟಫ್ ಫಾರ್ ಯು ಗೈಸ್. ಯಾಕಂದರೆ ಎಲ್ಲರೂ ಸೇಮ್ ರೂಟೀನ್ ಫಾಲೋ ಮಾಡ್ತಾರಲ್ಲ. ಸಮ್ಮರ್ ಲೈಕ್ ಬ್ಯುಸಿ ಇಲ್ಲ ಅಂತ ಅಂದರೂ ಕಷ್ಟ ಫೀಲ್ ಮಾಡ್ತೀರಾ. ಇನ್ನು ಕೆಲವರಿಗೆ ವಾಟರ್ ಕುಡಿಬೇಕು ಅನ್ನೋದೇ ಮರ್ತೋಗಿರ್ತೀರ. ಸೊ ಇದೊಂದು ಹ್ಯಾಬಿಟ್ ಆಗಿದೆ. ಇದೊಂದು ಹ್ಯಾಬಿಟ್ ಮಾಡ್ಕೊಳ್ಳೇಬೇಕು. ನಿಮ್ಮನ್ನ ನೀವು ಪ್ರೀತಿ ಮಾಡಬೇಕು, ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು, ಹೆಲ್ತಿಯಾಗಿರಬೇಕು ಅಂತ ಅಂದರೆ ಡ್ರಿಂಕ್ ವಾಟರ್ ಆಲ್ ಡೇ. ಸೊ ನಾನು ಅಷ್ಟೇ ಲೈಕ್ ನಾನು ಯಾವಾಗ ನನಗೆ ಇಷ್ಟ ಆಯಿತು. ನಂದೇನು ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಐ ವಾಸ್ ಲೈಕ್ ಫರ್ಗೆಟಿಂಗ್ ಟು ಡ್ರಿಂಕ್ ವಾಟರ್. ಸೊ ಇಷ್ಟ ಇದ್ದರೂ ಲೈಕ್ ಕಾನ್ಷಿಯಸ್ಲಿ ಕುಡಿತಾ ಇದ್ದೆ, ಬಟ್ ದೆನ್ ಅಗೇನ್ ನಾನು ಮರ್ತೋಗ್ಬಿಡ್ತಿದ್ದೆ. ಅದಕ್ಕೆ ನಾನೇನು ಮಾಡಿದ್ದೀನಿ ಗೊತ್ತಾ? ಐ ಆಮ್ ಶೋ ಯು ಮೈ ಬಾಟಲ್. ಸೊ ಐ ಬ್ರಾಟ್ ದಿಸ್ ಬಾಟಲ್. ಸೊ ಇದು 2000 ml ಇದೆ. ಆ್ಯಂಡ್ ಒನ್ ಥಿಂಗ್ ಐ ರಿಯಲಿ ಲವ್ಡ್ ಅಬೌಟ್ ದಿಸ್ ಅಂದರೆ ಲೈಕ್ ದೇರ್ ಆರ್ ಇನ್ಸ್ಪಿರೇಷನ್ ಥಾಟ್ಸ್. ಸೊ ನಂಗೆ ಗೊತ್ತಾಯ್ತು ನಾನು ತುಂಬ ಮರಿತಾ ಇದ್ದೀನಿ. ಐ ಹ್ಯಾವ್ ಟು ಡ್ರಿಂಕ್ ವಾಟರ್, ಐ ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್ ಟು ದಿಸ್ ಅಂತ ಅಂದ್ಬಿಟ್ಟು ಐ ಬ್ರಾಟ್ ದಿಸ್ ಆ್ಯಂಡ್ ಐ ಆಮ್ ಕೀಪಿಂಗ್ ದಿಸ್ ಹ್ಯಾಬಿಟ್. ಓಕೆ. ಸೊ ಇದರಲ್ಲಿ ನೀವು ನೋಡ್ಬೋದು, ಇಟ್ ಈಸ್ ನನ್ ಅದರ್ ದೆನ್ ಪುದೀನ. ವೈ ಪುದೀನ ಅಂತ ಅಂದರೆ ಬರೀ ಪುದೀನ ಅಂತ ಅಲ್ಲ, ಕುಕುಂಬರ್ ಕೂಡ ಮಿಕ್ಸ್ ಮಾಡ್ಕೊತೀನಿ ಕೆಲವು ದಿವಸ ಆ್ಯಂಡ್ ಕೆಲವು ದಿವಸ ಲೆಮನ್. ಸೊ ಆ ಥರ ವಿಚ್ ಇಸ್ ಹೆಲ್ತಿ. ವಾಟರ್ಗೆ ಪುದೀನ ಹಾಕೊಂಡು ಕುಡಿದ್ರೆ ಆಲ್ ಡೇ ನಿಮ್ಮ ಎನರ್ಜಿನ ಬೂಸ್ಟ್ ಮಾಡುತ್ತೆ ಆ್ಯಂಡ್ ಹೆಲ್ತಿಯಾಗಿರುತ್ತೆ ನಿಮ್ಮ ಬಾಡಿನ ಆ್ಯಂಡ್ ರಿಫ್ರೆಶಿಂಗ್ ಫೀಲ್ ಆಗುತ್ತೆ ನಿಮಗೆ. ಸೊ ದೇರ್ ಆರ್ ಮೆನಿ ಹೆಲ್ತಿ ಬೆನಿಫಿಟ್ಸ್ ಫ್ರಮ್ ಪುದೀನ ಆ್ಯಂಡ್ ಆಲ್ಸೋ ಇಫ್ ಯು ಹ್ಯಾಡ್ ಲೆಮನ್ ಟು ಇಟ್ ಅಗೇನ್ ಡೈಜೆಷನ್ಗೆ ಚೆನ್ನಾಗಿ ವರ್ಕೌಟ್ ಮಾಡುತ್ತೆ. ಸೊ ಯು ಕ್ಯಾನ್ ಗೂಗಲ್ ಇಟ್, you will get the benefit of lemon, cucumber, pudina, everything. Even cucumber also very healthy for skin. Skin clear ಆಗಿರಬೇಕು ಅಂತ ಅಂದರೆ even lemon and cucumber is very important. Yeah, the last point is eat clean food. Okay, so why again ಇವಾಗ ತಾನೇ ಹೆಲ್ತಿ ಬಗ್ಗೆ ಮಾತಾಡಿದೆ. ಅಗೇನ್ ಹೀಟ್ ಕ್ಲೀನ್ ಫುಡ್ ಅಂತಂದರೆ ಪ್ಲೀಸ್ ಅವಾಯ್ಡ್ ಆಯಿಲಿ ಫುಡ್ಸ್ ಆ್ಯಂಡ್ ಸ್ವೀಟ್ಸ್, ಬಿಕಾಸ್ ಇದೆರಡೂ ತುಂಬಾ ಡ್ಯಾಮೇಜ್ ಆಗುತ್ತೆ ನಿಮ್ಮ ಬಾಡಿನ. ಸ್ಪೀಕಿಂಗ್ ದಿ ಟ್ರೂತ್, ಬಿಕಾಸ್ ಇಟ್ಸ್ ವೆರಿ ಲೈಕ್ ನಿಮ್ಗೆ ಅನಿಸ್ತೇ ಇರ್ಬೋದು ಇಟ್ಸ್ ವೆರಿ ಟೇಸ್ಟಿ. ಅಫ್ಕೋರ್ಸ್ ಎಸ್, ಫ್ರೈ ಮಾಡಿರೋ ಫುಡ್ಸು ಟೇಸ್ಟಿ ಆಗಿರುತ್ತೆ ಆ್ಯಂಡ್ ಆಲ್ಸೋ ಸ್ವೀಟ್ಸ್ ಅಫ್ಕೋರ್ಸ್ ಇಟ್ ಈಸ್. ಸೊ ಹಾಗಾಗಿ ಟೇಸ್ಟಿ ಇದೆ ಅಂತ ಅಂದ್ಬಿಟ್ಟು ಡೋಂಟ್ ಓವರ್ ಇಟ್ ಅಂತ ಹೇಳ್ತೀನಿ, ಬಿಕಾಸ್ ಇಟ್ ಇಸ್ ಲೀಡ್ ಟು ಡ್ಯಾಮೇಜ್ ಯುವರ್ ಬಾಡಿ. ಆ್ಯಂಡ್ ಪ್ಲೀಸ್ ಲೈಕ್ ಅದನ್ನು ತುಂಬ ಲಿಮಿಟಾಗಿ ತಿನ್ನಿ. ಆಯಿಲಿ ಫುಡ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು. ಐ ಆಮ್ ನಾಟ್ ಸೇಯಿಂಗ್ ಟು ಸ್ಟಾಪ್ ಇಟ್, ಅವಾಯ್ಡ್ ಇಟ್. ಓಕೆ. ಸೊ ನಿಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಾ, ನಿಮ್ಮ ಸ್ಕಿನ್ ಚೆನ್ನಾಗಿರ್ಬೇಕಾ, ನಿಮ್ಮ ಹೇರ್ ಚೆನ್ನಾಗಿರ್ಬೇಕಾ, ನಿಮ್ಮ ಬಾಡಿ ಮೇನಾಗಿ ಚೆನ್ನಾಗಿರ್ಬೇಕಾ, ನಿಮ್ಮ ಮನಸ್ಥಿತಿ ಚೆನ್ನಾಗಿರ್ಬೇಕಾ, ಹೀಟ್ ಕ್ಲೀನ್ ಫುಡ್ಸ್ ಅಷ್ಟೇ. ಸೊ these are the 5 self-love challenges
ಇನ್ನು ತುಂಬ ಸಾರಿ ಫಾರ್ ದಿ ಡಿಸ್ಟರ್ಬೆನ್ಸ್. ಓಕೆ, ಸೊ ಇದೇ ಥರ ತುಂಬ ಅಂದರೆ ತುಂಬ ಪಾಯಿಂಟ್ಸ್ ಇದೆ ಸೆಲ್ಫ್ ಲವ್ ಚಾಲೆಂಜಸ್ಸು. ಸೊ ಸದ್ಯಕ್ಕೆ 5 ಪಾಯಿಂಟ್ಸ್ ಇರಲಿ ಅಂತ ಐ ಹ್ಯಾವ್ ಸೆಡ್ ಇಟ್. ನಾನು ಹೇಳೋದಷ್ಟೇ, ಇದು ನಾನು ಮಾಡಿ ಇದನ್ನು ಮಾಡಲೇಬೇಕು ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ. ಇನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮ ಲೈಫ್ ಚೆನ್ನಾಗಿರಬೇಕು ಅಂತ ಅಂದರೆ ಪ್ಲೀಸ್ ಫಾಲೋ ಇಟ್. ಇಲ್ಲ ನನ್ನ ಇಷ್ಟ, ನಾನು ಹೆಂಗಾರು ಇರ್ತೀನಿ ಅಂತ ನೀವು ಹೇಳಿದ್ರೆ ಇಟ್ಸ್ ಅಗೇನ್ ಅಪ್ ಟು ಯು. ಸೊ ಯಾರ್ಯಾರು ನಿಮ್ಮನ್ನ ನೀವು ಇನ್ನೂ ಹೆಚ್ಚು ಪ್ರೀತಿ ಮಾಡಬೇಕು ಅಂತ ಅಂದ್ಕೊತಿದ್ದೀರೋ ಪ್ಲೀಸ್ ಫಾಲೋ ದಿಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ and I'll come back next week. Bye. Love you.